guys, so today I'm going to same format related this sums means last video I'm giving already profit and loss related sums, right? So same related ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸಮ್ಸ್ಗಳು. ಓಕೆ, ಸೊ ಅದನ್ನು ಕಂಟಿನ್ಯೂ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಕ್ವಶನ್ನ ಓದ್ರಿ. From the following information, prepare profit and loss account of Modern Bank Limited for the year ending 31/3/2010. ಓಕೆ, ಆ್ಯಂಡ್ ನೆಸೆಸರಿ ಶೆಡ್ಯೂಲ್ಗಳನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ. ಸೊ ಇದರಲ್ಲಿ ಶೆಡ್ಯೂಲ್ದಲ್ಲಿ ನಿಮ್ಗೆ ಆಲ್ರೆಡಿ ನಾನು ಶೆಡ್ಯೂಲ್ ಯಾವುದೆಲ್ಲ ಹೇಳಿದೆ 13, 14, 15 ರೈಟ್, ಹೌದಲ್ಲ ಗೈಸ್? ಸೊ ಲಾಸ್ಟ್ ಒನ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್ ಅಂತೇಳಿ ನಿಮ್ಗೆ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಥ ಫಾರ್ಮೆಟ್ನ ನಿಮಗೆ ನಾನು ಕೊಟ್ಟಿದ್ದೇನೆ. ಸೇಮ್ ಆ್ಯಸ್ ಇದೇ ಫಾರ್ಮೆಟ್ನ ಅಪ್ಲೈ ಮಾಡಿಕೊಂಡು ಈ ಪ್ರಾಫಿಟ್ ಆ್ಯಂಡ್ ಲಾಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಐಟಮ್ಸ್ ಕೊಟ್ಟಿದ್ದಾರೆ ನೋಡಿರಿ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ 13 ಬರ್ತದೆ. ಅಂದರೆ ಯಾವುದ್ರಲ್ಲಿ ಬರ್ತದೆ? ಇಂಟ್ರೆಸ್ಟ್ ಅರ್ನ್ಡ್. ಓಕೆ, ಶೆಡ್ಯೂಲ್ ನಂಬರ್ 13 ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಂಟ್ರೆಸ್ಟ್ ಅರ್ನ್ಡ್. ಇಂಟ್ರೆಸ್ಟಿಗೆ ಸಂಬಂಧಪಟ್ಟಿದ್ದು ಯಾವುದೇ ಐಟಮ್ಸ್ ಶೆಡ್ಯೂಲ್ ನಂಬರ್ 13 ಬರ್ತದೆ. ಓಕೆ, ನಾನು ಇಲ್ಲಿ ನಂಬರ್ಸ್ ಹಾಕಿನಿ ಆ ಶೆಡ್ಯೂಲ್ದು ಅಂತೇಳಿ. ಓಕೆ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ 13 ಬರ್ತದೆ. ಓಕೆ, 4,60,000. ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ 40,000. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 20,000. ಕಮಿಷನ್ ಎಕ್ಸ್ಚೇಂಜ್ ಆ್ಯಂಡ್ ಬ್ರೋಕರೇಜ್ 1,60,000. ಪ್ರಾಫಿಟ್ ಆನ್ ಸೇಲ್ಸ್ ಆನ್ ಇನ್ವೆಸ್ಟ್ಮೆಂಟ್ 20,000. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ 1,30,000. ಇಂಟ್ರೆಸ್ಟ್ ಆನ್ ಬಾರೋವಿಂಗ್ from Reserve Bank of India 35,000. Payment to provision for employees 1,40,000. Rent, tax, lightings 40,000. Printing stationery 30,000. Advertisement and publicity 12,000. Depreciation on bank's property 8,000. Director fees 24,000. Audit fees allowances 16,000. Law charges 10,000. Postage, telegram, telephone etc. 4,000. Repair and maintenance 14,000. Insurance 2,000. Okay, so next comes to here adjustment information. First point, make a provision for income tax rupees 15,000. ಓಕೆ, ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ ಯಾವಾಗಲೂ ನಾವು ಏನು ತೊಗೊಳ್ತೇವೆ 2 ಸಲ ತೊಗೊಳ್ತೇವೆ, ನೆನ್ಪಿಟ್ಕೊರಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಲಾಸ್ಟ್ ಇಯರಿಂದ ನೀವು ಕಲ್ಕೊಂಡು ಬಂದಿರಿ, ಬಟ್ ಆದರೂ ಹೇಳ್ತಾ ಇದ್ದೀನಿ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಎನಿ ಇನ್ಫಾರ್ಮೇಷನ್ ಯು ಹ್ಯಾವ್ ಟೇಕನ್ 2 times. ಓಕೆ ಗೈಸ್, ಸೊ ಫಸ್ಟ್ ಪಾಯಿಂಟ್ ಏನಿದೆ ಇಯರ್ ಮೇಕ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ rupees 15,000. ಇನ್ಕಮ್ ಟ್ಯಾಕ್ಸ್ ಏನಿದೆ 15,000 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಇದು ಮೇನ್ ಆಗಿ ಎಲ್ಲಿ ಕನ್ಸಿಡರ್ ಆಗ್ತದೆ? ಪ್ರೊವಿಷನ್ಸ್ನಲ್ಲಿ ಬರ್ತದೆ. ನೆಕ್ಸ್ಟ್ ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ rupees 12,000 ಪ್ರೊವಿಷನ್ಸ್ನಲ್ಲಿ ಕನ್ಸಿಡರ್ ಆಗ್ತದೆ. ಪ್ರೊವೈಡ್ ಫಾರ್ ದ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟ್ rupees 8,000. 25% ಆಫ್ ದ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು ಸ್ಟ್ಯಾಟ್ಯುಟರಿ ರಿಸರ್ವ್. ಆಲ್ರೆಡಿ ನಾನು ನಿಮಗೆ ಸ್ಟಾರ್ಟ್ ಮಾಡಿದಾಗ ಥಿಯರಿಯಲ್ಲಿ ಹೇಳಿದ್ದೆ, ಸೆಕ್ಷನ್ ಆ್ಯಂಡ್ ಆ್ಯಕ್ಟ್ ಪ್ರಕಾರ 25% ಮೇನ್ ಎಷ್ಟು ಎವ್ರೇಜ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ನಿಮಗೆ ಬಂದಿರ್ತದೆ, ಅದರಲ್ಲಿ 25% ಯಾರಿಗೆ ತೆಗೆದಿಡಬೇಕಾಗ್ತದೆ? ಟ್ರಾನ್ಸ್ಫರ್ ಟು ದ ಜನರಲ್ ರಿಸರ್ವ್ ಆಗಿ ಅಂತೇಳಿ. ಓಕೆ, ನೆಕ್ಸ್ಟ್ the directors have proposed a dividend of rupees 40,000. provide for tax on this dividend at 15%. ಮತ್ತೊಂದು ಲಾಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಮೇನ್ ಆಗಿ ನೋಡಿರಿ, ಡೈರೆಕ್ಟರ್ ಹ್ಯಾವ್ ಪ್ರಪೋಸ್ ಡಿವಿಡೆಂಡ್ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಪ್ರಪೋಸ್ ಡಿವಿಡೆಂಡ್ ಎಷ್ಟಾಗ್ತದೆ? 40,000 ಇದೆ. ಆ ಪ್ರಪೋಸ್ ಡಿವಿಡೆಂಡ್ ಮೇಲೆ ಪ್ರಾಫಿಟ್ನಲ್ಲಿ ನೀವು ಸ್ಟ್ಯಾಟ್ಯುಟರಿ ರಿಸರ್ವ್ 25% ಕೊಟ್ಟ ಮೇಲೆ ನೀವೇನು ಮಾಡಬೇಕು? ಡಿವಿಡೆಂಡ್ ಕೂಡ ಪೇ ಮಾಡಬೇಕಾಗ್ತದೆ. ಎಷ್ಟು ಹೇಳಿದ್ದಾರೆ? 40,000. ಅದ್ರ ನಂತರ ಟ್ಯಾಕ್ಸ್ ಕೊಟ್ಟು ಆಮೇಲೆ ಡಿವಿಡೆಂಡ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಫಸ್ಟ್ ಡಿವಿಡೆಂಡ್ನ ಪ್ರೊವೈಡ್ ಮಾಡಿ ದೆನ್ ಆಫ್ಟರ್ ಯು ಪೇ ಅಥವಾ ಯು ಪ್ರೊವೈಡ್ ಟ್ಯಾಕ್ಸ್ ಆನ್ ದಿಸ್ ಡಿವಿಡೆಂಡ್. ಇದೇ ಅಮೌಂಟ್ ಬೇಸಸ್ ಮೇಲೆ ನೀವೇನು ಮಾಡಬೇಕು? 15%ನ ಕನ್ಸಿಡರ್ ಮಾಡಬೇಕಂದ್ರೆ ತೆಗಿಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ಅ ಸಾಲ್ವ್ ಟು ದ ಆನ್ಸರ್. ಓಕೆ ಗೈಸ್, ಸೊ ಏನೇನು ಕೊಟ್ಟಿದ್ದಾರೆ ಸಾಲ್ವ್ ಮಾಡಬೇಕು ಅಂತೇಳಿ ನೋಡಿ. ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಡ್ಡಿಂಗ್ ಹಾಕ್ರಿ. ಅದರ ನಂತರ ಶೆಡ್ಯೂಲ್ 13 ಯಾವುದಿದೆ ಮೇನ್ ಕಂಟೆಂಟ್ ಮೀನ್ಸ್ ಮೇನ್ ಹೆಡ್ ಇಂಟ್ರೆಸ್ಟ್ ಅರ್ನ್ಡ್ ಅಂತೇಳಿ. ಓಕೆ, ಸೊ ಅದರಲ್ಲಿ ಯಾವ್ದು ನಾವು ಹೇಳಿದ್ದೆಲ್ಲ ನಂಬರ್ಸ್ ವೈಸ್ ಕೊಟ್ಟಿದ್ದೆಲ್ಲ ಕ್ವಶನಲ್ಲಿ ಅದನ್ನು ಅಪ್ಲೈ ಮಾಡಿದ್ರಲ್ಲ. ಓಕೆ, ಇಂಟ್ರೆಸ್ಟ್ ರಿಲೇಟೆಡ್ ಎನಿ ಐಟಮ್ಸ್ ಈಸ್ ಗಿವನ್, ಸೊ ಟೇಕ್ ಟು ದ ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ ನಂಬರ್ 13 ಓಕೆ, ಸೊ ಇಂಟ್ರೆಸ್ಟ್ ಡಿಸ್ಕೌಂಟ್ 4,30,000 ಅಂದರೆ 4,60,000. ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ 40,000. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ RBI. ಸೊ ಟೋಟಲ್ ಮಾಡಿರಿ 5,20,000 ಶೆಡ್ಯೂಲ್ ನಂಬರ್ 13. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 14 ಕಮಿಷನ್ ಎಕ್ಸ್ಚೇಂಜ್ ಆ್ಯಂಡ್ ಬ್ರೋಕರೇಜ್ ಅಂದರೆ ಅದರ್ ಇನ್ಕಮ್ ಅಂದರೆ ಬೇರೆ ನಿಮಗೆ ಏನೇನು ಇನ್ಕಮ್ಸ್ಗಳು ಆ್ಯಕ್ಚುಲಿ ಬಂದಿದ್ದು ಕಂಪ್ನಿಗೆ ಅಂಥೇಳಿ. ಸೊ ಅಂದರೆ ಅದರ್ ಇನ್ಕಮ್ ಅಂದರೆ ಕಮಿಷನ್, ಎಕ್ಸ್ಚೇಂಜ್ ಚಾರ್ಜ್ ಆ್ಯಂಡ್ ಬ್ರೋಕರೇಜ್. ಏನಾದರೂ 2 ಏಜೆಂಟ್ಗೆ ಅಂದರೆ ಯಾರಾದರೂ ಬೇರೆ ವ್ಯಕ್ತಿಗೆ ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೆ ನಾವು ಏಜೆಂಟ್ಗಿರಿಗೆ ಯಾವ ಕೆಲಸ ಮಾಡ್ತೀವಿ ನಮ್ಗೆ ಏನಾಗ್ತದೆ ಅಲ್ಲಿ ಕಮಿಷನ್ ಸಿಗ್ತದೆ. ಇದು ಕೂಡ ಬೇರೆ ಒಂದು ಯಾವುದಾದ್ರೂ ರಿಲೇಟೆಡ್ ಸಂಬಂಧಪಟ್ಟಂಥ ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ನೀವೇನು ಸೇಲ್ ಮಾಡಬೇಕಂತೇಳಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಯಾವ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ನೀವು ಸೇಲ್ ಮಾಡ್ತೀರಿ ಅದರಿಂದ ಬಂದಂಥ ಪ್ರಾಫಿಟ್ಗಳು ಅಂತೇಳಿ ಅದು ಕೂಡ ಏನಾಗ್ತದೆ ಅದರ್ ಇನ್ಕಮಲ್ಲಿ ಕನ್ಸಿಡರ್ ಆಗ್ತದೆ. ಓಕೆ, ಸೊ ಟೋಟಲ್ ಮಾಡಿದ್ರೆ ಅಮೌಂಟ್ ತೊಗೊಂಡು 1,80,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಸೊ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಏನೇನು ಖರ್ಚಾಗ್ತದೆ ಎಕ್ಸ್ಪೆಂಡೆಡ್ ಮಾಡಿದ್ದು ಅಂತ ಹೇಳಿ
ಹೇಳಿದರೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಫ್ರಮ್ RBI ಕಡೆಯಿಂದ ಇಂಟ್ರೆಸ್ಟ್ಗಳನ್ನು ಕೂಡ ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಟೋಟಲ್ ಮಾಡಿರಿ 1,65,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 16 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಪೇಮೆಂಟ್ ಟು ದ ಪ್ರೊವಿಷನ್ ಫಾರ್ ಎಂಪ್ಲಾಯೀಸ್ಗಳಿಗೆ ನೀವು ಪೇ ಮಾಡ್ತೀರಿ. ಏನೇನು ಆಪ್ರೇಟಿಂಗ್ ಮೀನ್ಸ್ ಕಂಪನಿ ರಿಲೇಟೆಡ್ ಏನೇನುಗಳು ನೀವು ಕೆಲಸ ಮಾಡ್ತೀರಿ, ಏನು ಆಪ್ರೇಟ್ ಮಾಡ್ತೀರಿ, ಏನು ಆ್ಯಕ್ಟಿವಿಟೀಸ್ ಇದೆ, ಏನು ಫಂಕ್ಷನ್ಸ್ ಇದೆ, ಅದರಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ಎಕ್ಸ್ಪೆನ್ಸಸ್ ಖರ್ಚು ಮಾಡ್ತೀರಿ, ಯಾರಿಗೋಸ್ಕರ ಅಂತೇಳಿ. ಇಲ್ಲಿ ಎಂಪ್ಲಾಯೀಸ್ಗೆ ನಾವು ಪೇಮೆಂಟ್ ಕೊಡ್ತೇವೆ, ರೆಂಟ್ ಆ್ಯಂಡ್ ರೇಟ್ಸ್ ಬಾಡಿಗೆ ಕೊಡ್ಬೋದು, ಅವ್ರು ಇರುವಂತಹ ಯಾವುದಾದ್ರೂ ಮಷಿನ್ಸ್ ಬೇಸಿಸ್ ಮೇಲೆ ಅಥವಾ ರೂಮ್ ಬೇಸಿಸ್ ಮೇಲೆ. ಸೊ ಎಕ್ಸೆಟ್ರಾ ಕಂಪ್ನಿ ರಿಲೇಟೆಡ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಸ್ಮಾಲ್ ಅಮೌಂಟ್ ಆಗಿರ್ಬೋದು, ಹ್ಯೂಜ್ ಅಮೌಂಟ್ ರಿಲೇಟೆಡ್ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಏನು ಮಾಡ್ತೇವೆ, ಎಕ್ಸ್ಪೆನ್ಸಸ್ ಮಾಡ್ತೇವೆ ಅಂತೇಳಿ. ಓಕೆ, ಸೊ ಇದೆಲ್ಲ ಆ್ಯಡ್ ಮಾಡಿರಿ. ನೆಕ್ಸ್ಟ್ ಸೇಮ್ ಅಡ್ವರ್ಟೈಸ್ಮೆಂಟ್ಸ್, ಡಿಪ್ರಿಸಿಯೇಷನ್, ಬ್ಯಾಂಕ್ ಪ್ರಾಪರ್ಟೀಸ್, ಡೈರೆಕ್ಟರ್ ಫೀಸ್, ಆಡಿಟ್ ಫೀಸ್, ಲಾ ಚಾರ್ಜಸ್, ಪೋಸ್ಟೇಜ್, ರಿಪೇರಿ, ಮೇಂಟೆನೆನ್ಸ್, ಇನ್ಶೂರೆನ್ಸ್ ಅಮೌಂಟ್ ಪೂರ್ತಿ ಟೋಟಲ್ ಮಾಡಿರಿ. ಓಕೆ, ಸೊ ಟೋಟಲ್ ಮಾಡಿರಿ 3 lakh ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆನ್ಸಿ ಅಂಥೇಳಿ. ಸೊ ಕಾಂಟಿಂಜೆಂಟ್ ಅಂತ ಹೇಳ್ತೇವೆ, ಅದು ಕಾಂಟಿಂಜೆನ್ಸಿನೂ ಅಂತ ಹೇಳ್ತೇವೆ. ಓಕೆ, ಸೊ ಅದರಲ್ಲಿ ಪ್ರೊವಿಷನ್ ರಿಲೇಟೆಡ್ ಎನಿ ಐಟಮ್ಸ್ ವಿಲ್ ಕಮ್, ಸೊ ಹಿಯರ್ ಟೇಕನ್. ಓಕೆ ಗೈಸ್, ಸೊ ಪ್ರೊವಿಷನ್ ರಿಲೇಟೆಡ್ ಯಾವುದೋ ಐಟಮ್ ಬರಲಿ ಇಲ್ಲೇ ತೊಗೊಂಡಿರಬೇಕು. ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ನ ಪ್ರೊವೈಡ್ ಮಾಡ್ತೀರಿ ನೀವು. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ವೇಸ್ಟ್ ಆದಂಥ ಪ್ರಾಡಕ್ಟ್ ರಿಲೇಟೆಡ್ ಅದಕ್ಕೂ ಕೂಡ ನೀವು ಪೇ ಮಾಡಬೇಕು. ಪ್ರೊವಿಷನ್ ಫಾರ್ ಆನ್ ರಿಬೇಟ್ಸ್ ರಿಲೇಟೆಡ್. ಸೊ ಇದೆಲ್ಲ ಆ್ಯಡ್ ಮಾಡಿರಿ 35,000 ಬರ್ತದೆ. ನೆಕ್ಸ್ಟ್ ಮೇನ್ ಯಾವುದು ಫಾರ್ಮೆಟ್ನ ಅಪ್ಲೈ ಮಾಡಿ, ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೀವು ಕಾಲಮ್ ಹಾಕಿ ಸಿಸ್ಟಮೆಟಿಕ್ ಆಗಿ ಮಾಡಿ. ಓಕೆ ಗೈಸ್, ಪರ್ಟಿಕ್ಯುಲರ್ ಕಾಲಮ, ಶೆಡ್ಯೂಲ್ ನಂಬರ್ ಆ್ಯಂಡ್ ಅಮೌಂಟ್ ಕಾಲಮ. ಸೊ ಇನ್ಕಮ್ ಮೇನ್ ಕಂಟೆಂಟ್, ಅದರಲ್ಲಿ ಇಂಟ್ರೆಸ್ಟ್ ಅರ್ನ್ಡ್ 13 ನಂಬರ್ ಶೆಡ್ಯೂಲ್ 5,20,000. ಅದರ್ ಇನ್ಕಮ್ 14 ಶೆಡ್ಯೂಲ್ 1,80,000. ಟೋಟಲ್ ಮಾಡಿರಿ ನಿಮ್ಗೇನು ಸಿಗ್ತದೆ, ಟೋಟಲ್ ಇನ್ಕಮ್ ಸಿಗ್ತದೆ. ಓಕೆ, ನೆಕ್ಸ್ಟ್ ಎಕ್ಸ್ಪೆಂಡಿಚರ್ನಲ್ಲಿ ಏನೇನು ಐಟಮ್ಸ್ ಬರ್ತದೆ ನೋಡಿರಿ. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಶೆಡ್ಯೂಲ್ ನಂಬರ್ 15 1,65,000. ನೆಕ್ಸ್ಟ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 16 3 lakh. ಓಕೆ, ನೆಕ್ಸ್ಟ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್ ನಿಲ್ಲ 35,000. ಏನೇನು ಟೋಟಲ್ ಮಾಡಿದ್ರಲ್ಲ, ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ರಲ್ಲ, ಬರೀರಿ ಟೋಟಲ್ ಮಾಡಿರಿ 5 lakh ಬರ್ತದೆ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದರಲ್ಲಿ ಸೇಮ್ ಹಿಂದ್ಗಡೆ ಯಾವ ರೀತಿ ಮಾಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ, ಸೇಮ್ ಆ್ಯಸ್ 7 lakh ಇನ್ಕಮ್ ಟೋಟಲ್ ಇನ್ಕಮ್ ಇದೆ. ಅದರಲ್ಲಿ ಮೈನಸ್ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೆನ್ಸಸ್ಗಳನ್ನು ಕೂಡ ಏನು ಮಾಡಬೇಕು, ಲೆಸ್ ಮಾಡಬೇಕಾಗ್ತದೆ. ಓಕೆ, -5 lakh ಮಾಡಿರಿ 2 lakh ಆ್ಯಕ್ಚುಯಲ್ ನಿಮ್ದು ನೆಟ್ ಪ್ರಾಫಿಟ್. ಆಮೇಲೆ ಆ್ಯಡ್ ಕರೆಂಟ್ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿರಿ ಕ್ವಶನಲ್ಲಿ. ಎಕ್ಸ್ಟ್ರಾ ಮತ್ತೊಂದು ಅಂದರೆ ಒಂದು ವರ್ಷದಲ್ಲಿ ಎಕ್ಸ್ಟ್ರಾ ಮತ್ತೇನಾದರೂ ಎಂಡಿಂಗ್ ಅಂದರೆ ಈ ವರ್ಷದ ಪ್ರಾಫಿಟ್ ಏನಾದರೂ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ತೊಗೋಬೇಕು, ಇಲ್ಲ ಅಂತ ಹೇಳಿದ್ರೆ ನಿಲ್ಲ ಅಂತ ಹಾಕ್ರಿ. ಓಕೆ, ಸೊ ಎಕ್ಸ್ಟ್ರಾ ಏನಾದರೂ ಪ್ರಾಫಿಟ್ ಕೊಟ್ಟಿರ್ತಾರೆ ಕ್ವಶನಲ್ಲಿ, ಈ ಕ್ವಶನಲ್ಲಿ ಸದ್ಯಕ್ಕೆ ಕೊಟ್ಟಿಲ್ಲ, ಅದಕ್ಕೆ ನಿಲ್ಲ ಹಾಕ್ರಿ. ಸಪೋಸ್ ಬೇರೆ ಏನಾದರೂ ಕ್ವಶನಲ್ಲಿ ಕೊಟ್ಟರೆ ತೊಗೋರಿ. ಓಕೆ, ಸೊ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಏನೂ ಇಲ್ಲ, ನಿಲ್ಲ ಹಾಕ್ರಿ, ಟೋಟಲ್ ಮಾಡಿರಿ ಎಷ್ಟಾಗ್ತದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ 2 lakh, ರೈಟ್. ಸೊ ನೆಕ್ಸ್ಟ್ ಅಪ್ರಾಪ್ರಿಯೇಷನ್, ಇದು ಸಪ್ರೇಟ್ ಮಾಡಬೇಕು. ಓಕೆ, 25% ಆ್ಯಕ್ಟ್ ಸೆಕ್ಷನ್ಸ್ ಪ್ರಕಾರ 25% ಬಂದಂಥ ಪ್ರಾಫಿಟ್ನಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗಿ ಕನ್ಸಿಡರ್ ಮಾಡಿರಿ ಅಂಥೇಳಿ ನಿಮಗೆ ಥಿಯರಿಯಲ್ಲೂ ಅದೊಂದು ರೂಲ್ಸ್ ಇದೆ. ಸೊ ಅದಕ್ಕೋಸ್ಕರ 25% ಟ್ರಾನ್ಸ್ಫರ್ ಟು ದ ಸ್ಟ್ಯಾಟ್ಯುಟರಿಸಮ್ ಇದೇ ಸೇಮ್ 2 lakh ಅಮೌಂಟ್ ಮೇಲೆ ಇಂಟು 25/100 ಮಾಡಿರಿ 50,000 ಬರ್ತದೆ. ನೆಕ್ಸ್ಟ್ ಅದ್ರ ನಂತರ ಏನು ಹೇಳಿದೆ, ಆ ಪ್ರಾಫಿಟ್ನಲ್ಲಿ ಟ್ರಾನ್ಸ್ಫರ್ ನೀವು ರಿಸರ್ವ್ ಮಾಡ್ತೀರಿ, ರೈಟ್. ಅದ್ರ ನಂತರ ಡಿವಿಡೆಂಡ್ ಕೂಡ ಮಾಡಬೇಕಾಗ್ತದೆ. ಸಪೋಸ್ ಏನಾದರೂ ಪರ್ಸೆಂಟೇಜಲ್ಲಿ ಕೊಟ್ಟರೆ, ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅವರಾಗಿ ನಿಮಗೆ ಅಮೌಂಟ್ ಕೊಟ್ಟಿದ್ದಾರೆ ಅಂದರೆ ನೋ ಪ್ರಾಬ್ಲಮ್, ನೀವು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡುವ ಅಗತ್ಯ ಇಲ್ಲ. ಡೈರೆಕ್ಟ್ ಅಮೌಂಟ್ನ ತೊಗೋಬೇಕು, 40,000 ತೊಗೋರಿ. ಅದ್ರ ನಂತರ ಡಿವಿಡೆಂಡ್ ಬೇಸಸ್ ಮೇಲೆ ನೀವೇನು ಮಾಡಬೇಕು, ಟ್ಯಾಕ್ಸ್ ಕೊಡಬೇಕಾಗ್ತದೆ. ಓಕೆ, ಡಿವಿಡೆಂಡ್ ಆದಮೇಲೆ ಟ್ಯಾಕ್ಸ್ ಕೊಡಬೇಕು, ಟ್ಯಾಕ್ಸ್ ಆದಮೇಲೆ ಡಿವಿಡೆಂಡ್ ಅಲ್ಲ. ಓಕೆ, ಫಸ್ಟ್ ಡಿವಿಡೆಂಡ್ ಪೇ ಮಾಡಿದ ನಂತರ ಆ ಡಿವಿಡೆಂಡ್ ಬಂದಂಥ ಅಮೌಂಟ್ ಮೇಲೆ ಟ್ಯಾಕ್ಸ್ನ ಪೇ ಮಾಡಬೇಕು. ಸೊ ಪ್ರಪೋಸ್ಡ್ ಡಿವಿಡೆಂಡ್ ಟ್ಯಾಕ್ಸ್ ಸೇಮ್ 40,000 ಅದೇ ಅಮೌಂಟ್ ಮೇಲೇ ತೊಗೋರಿ. 40,000 ಇಂಟು 15/100 6,000 ಬರ್ತದೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದಕ್ಕೆ ಏನು ಮಾಡಬೇಕು, ಇದನ್ನು ಆ್ಯಕ್ಚುಲಿ ನೀವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಯಾವ ರೀತಿ ಅಂತ ಹೇಳಿದರೆ, ಈ ಐಟಮ್ ತೊಗೊಂಡ್ರಿ, ಈ ಐಟಮ್ ತೊಗೊಂಡ್ರಿ, ಈ ಐಟಮ್ ತೊಗೊಂಡ್ರಿ, ಅದ್ರ ನಂತರ ಲಾಸ್ಟಿಗೆ ಒಂದು ಗೆರೆ ಎಳ್ದು ಲಾಸ್ಟಿಗೆ 2 lakhನ ತೊಗೋಬೇಕು. ಈ 2 lakh ಎಲ್ಲಿಂದ ಬಂತು ಅಂತ ಹೇಳಿದರೆ, ಈ ಮೇಲ್ಗಡೆ ಇದೆಯಲ್ಲ ಈ ನೆಟ್ ಪ್ರಾಫಿಟ್. ಓಕೆ, ಸೊ ಈ ನೆಟ್ ಪ್ರಾಫಿಟ್ ಈ ಅಮೌಂಟ್ನ ಇಲ್ಲಿಂದ ತೊಗೋಬೇಕು. ಓಕೆ, 2 lakhನಲ್ಲಿ ನೀವು ಟ್ರಾನ್ಸ್ಫರ್ 25% ಜನರಲ್ ರಿಸರ್ವ್ ಕೊಟ್ರಿ, ಈ 2 lakh ಪ್ರಾಫಿಟ್ನಲ್ಲಿ ಡಿವಿಡೆಂಡ್ ಕೊಟ್ರಿ, ಈ 2 lakhನಲ್ಲಿ ಟ್ಯಾಕ್ಸ್ 6,000 ಕೊಟ್ಟರೆ ಉಳಿದೆಷ್ಟು ಬ್ಯಾಲೆನ್ಸ್ ಅದೇನಾಗ್ತದೆ 1,04,000 ಆ್ಯಕ್ಚುಯಲ್ ಬ್ಯಾಲೆನ್ಸ್. ಓಕೆ, ದಿಸ್ ಈಸ್ ದ ಬ್ಯಾಲೆನ್ಸ್. ಓಕೆ ಗೈಸ್, ಸೊ ನೆಕ್ಸ್ಟ್ ಕ್ವಶನ್ ಹಿಯರ್.
ಸೊ ಇಲ್ಲಿ ಆ್ಯಕ್ಚುಲಿ ಗಾಯ್ಸ್ ನಿಮ್ಗೆ ಈಗ ಜಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಏನಂತ ಹೇಳಿದೆ, ಇಂಟ್ರೆಸ್ಟ್ ರೇಟ್ ಏನು ಐಟಮ್ಸ್ ಬಂತಂದ್ರು ನೀವು ಶೆಡ್ಯೂಲ್ ನಂಬರ್ 13 ತೊಗೋರಿ ಅಂತ ಹೇಳಿದ್ದೆ. ಹಾಗಂಥೇಳಿ ಯಾವುದೇ ಐಟಮ್ಸ್ ಬಂತಂದ್ರು ನೀವು ಅಲ್ಲೇ ತೊಗೊಳ್ಳುವ ಅಂತ ಅಲ್ಲ. ಬಿಕಾಸ್ ಇಂಟ್ರೆಸ್ಟಿಂದ ನೀವು ಏನು ಆ್ಯಕ್ಚುಲಿ ಅರ್ನ್ ಮಾಡಿದ್ದೀರಿ ಅದಷ್ಟೇ ಇಂಟ್ರೆಸ್ಟ್ ಅರ್ನ್ ಆಗ್ತದೆ. ಇಂಟ್ರೆಸ್ಟಿಗೋಸ್ಕರ ನೀವು ಏನೆಲ್ಲ ಖರ್ಚು ಮಾಡಿದ್ದೀರಿ ಅದೇನಾಗ್ತದೆ, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಆಗ್ತದೆ. ಓಕೆ, ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಶೆಡ್ಯೂಲ್ ನಂಬರ್ 13 ಮತ್ತು ಶೆಡ್ಯೂಲ್ ನಂಬರ್ 15 ಸೇಮ್ ಕಂಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟಿಂದ ನೀವು ಏನು ಆ್ಯಕ್ಚುಲಿ ಅಂದರೆ ಬಡ್ಡಿಗಾಗಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿ ಏನು ಅರ್ನ್ ಮಾಡ್ತೀರಿ ಅದು ನೀವೇನಾಗುತ್ತೆ ಇಂಟ್ರೆಸ್ಟ್ ಅರ್ನ್ಡ್. ಆ್ಯಂಡ್ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳಿದರೆ ಇಂಟ್ರೆಸ್ಟಿಗೋಸ್ಕರ ನೀವು ಏನೆಲ್ಲ ಖರ್ಚು ಮಾಡಿರ್ತೀರಿ, ಏನೆಲ್ಲ ಡೆಪಾಸಿಟ್ ಇಟ್ಟಿರ್ತೀರಿ ಅಥವಾ ಏನಾದರೂ ಬಾರೋವಿಂಗ್ ಮಾಡ್ಲಿಕ್ಕೋಸ್ಕರ RBI ಥ್ರೂ ಏನಾದರೂ ಕನ್ಸಿಡರ್ ಮಾಡಿರ್ತೀರಿ, ಅದೇನಾಗ್ತದೆ ನಿಮ್ದು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಓಕೆ, ಸೊ ಮತ್ತು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಫಸ್ಟ್ ರೀಡ್ ಇಟ್ ಗೈಸ್, ದಿಸ್ ಒನ್ ಕ್ವಶನ್. From the following information, prepare profit and loss account of VB Bank Limited for year ending 31/3/2010. ಓಕೆ, ಶೆಡ್ಯೂಲ್ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ. ನಾನು ಏನೇನು ನಂಬರು ಹಾಕಿದ್ದೇನೆ, ನೀವು ಬೇಕಾದ್ರೆ ಫಾರ್ಮೇಟ್ ನೋಡಿನೂ ಮಾಡ್ಬೋದು, ನಿಮಗೆ ತಿಳಿತದೆ ಒಂದು 2 ಸಲ ಮಾಡಿದ ಮೇಲೆ. ಸೊ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್. ಓಕೆ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ 4,50,000. ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ 20,000. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 22,000. ಸೊ ಇದೆಲ್ಲ ಯಾವುದ್ರಲ್ಲಿ ಬರ್ತದೆ, ಶೆಡ್ಯೂಲ್ ನಂಬರ್ 13 ಬರ್ತದೆ. ಓಕೆ, ಮತ್ತೊಂದು ಬರ್ತದೆ ಶೆಡ್ಯೂಲ್ ನಂಬರ್ 13 ಎಲ್ಲಿ ಗೊತ್ತಾ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ ನೋಡಿರಿ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಈ 5,000 ಕೂಡ ಎಲ್ಲಿ ತೊಗೋಬೇಕು ನೀವು, ಇಂಟ್ರೆಸ್ಟ್ ಅರ್ನ್ಡಲ್ಲಿನೇ ತೊಗೋಬೇಕು. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಇಂಟ್ರೆಸ್ಟ್ ಪಡೀಲಿಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಅದು ಕೂಡ ಎಷ್ಟು ಬಂದಿದೆ 5,000 ಇದೆ. ಆ ಐಟಮ್ನು ಕೂಡ ನೀವು ಶೆಡ್ಯೂಲ್ ನಂಬರ್ 13 ತೊಗೋಬೇಕು. ಯಾಕಂದರೆ ನೀವು 2 ಸಲ ಐಟಮ್ ತೊಗೋಬೇಕಲ್ಲ, ಅದ್ರ ಸಲುವಾಗಿ ಒಂದು ಸಲ ಅಲ್ಲಿ ಕನ್ಸಿಡರ್ ಮಾಡಿರಿ. ಓಕೆ, ನೆಕ್ಸ್ಟ್ ಮತ್ತೇನಿದೆ, ನೆಕ್ಸ್ಟ್ ಐಟಮ್ ಕಮಿಷನ್ ಆನ್ ಬ್ರೋಕರೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಏನಾಗಿದೆ, ಪ್ರಾಫಿಟ್ ಆಗಿದೆ. ನೀವು ಏನು ಸೇಲ್ ಮಾಡಿದಂಥ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಸೇಲ್ ಮಾಡಿರ್ತೀರಿ ಐಟಮ್ಸ್ನ, ಅದರಿಂದ ಬಂದಂಥ ಪ್ರಾಫಿಟ್ ಆ್ಯಕ್ಚುಲಿ ಎಷ್ಟಿದೆ 50,000 ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ 50,000ನಲ್ಲಿ ಶೆಡ್ಯೂಲ್ ನಂಬರ್ 14 ಬರ್ತದೆ. ಓಕೆ, ಈ 50,000ನಲ್ಲಿ ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ನಿಮಗೆ, ಇದರಲ್ಲಿ ಲಾಸಸ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿನೂ ಕನ್ಸಿಡರ್ ಮಾಡಿದ್ದಾರೆ. ಅಂದರೆ ಇಲ್ಲಿದೆ ನಿಮಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಯಾವ ರೀತಿ ಮಾಡ್ತಿದ್ರಿ ಅಂತ ಹೇಳಿದ್ರೆ, ನೀವು ಹಾರಿಜೆಂಟಲಲ್ಲಿ ಮಾಡ್ತಿದ್ರಿ, ಲಯಬಿಲಿಟಿ ಆಮೇಲೆ ಅಸೆಟ್ಸ್ ಅಮೌಂಟ್ ಕಾಲಮ್ ಯಾವ ರೀತಿ ಹಾಕಿ ಮಾಡ್ತಿದ್ರಿ, ಅದೇನಾಗ್ತದೆ ಹಾರಿಜೆಂಟಲ್. ಬಟ್ ಇದು ವರ್ಟಿಕಲಲ್ಲಿದೆ, ನೀವು ಈ ಪ್ರೋಸೆಸ್ ಬ್ಯಾಲೆನ್ಸ್ ಶೀಟ್ನ ವರ್ಟಿಕಲಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಬಟ್ ಮಾಡೋ ಮೆಥಡ್ ಸೇಮ್ ಟೈಪ್ ಇದೆ. ಯಾವ ರೀತಿ ಹಾರಿಜೆಂಟಲಲ್ಲಿ ನೀವು ಮಾಡ್ತೀರಿ ಅದೇ ಟೈಪ್ ವರ್ಟಿಕಲಲ್ಲಿ ಮಾಡಬೇಕಷ್ಟೇ. ಸೊ ಈಗ ಇಲ್ಲಿ ಏನಂತ ಹೇಳಿದ್ರೆ, ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ನ ಆ ಅಮೌಂಟಿಂದ ಇಲ್ಲೊಂದು ಅಮೌಂಟ್ ಇದೆ ನೋಡಿರಿ, ಲಾಸ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ 20,000. ಅದನ್ನು ಆ್ಯಕ್ಚುಲಿ ಅದರಿಂದ ಮೈನಸ್ ಮಾಡಿ ಔಟ್ರ್ ಕಾಲಮಲ್ಲಿ ಬರಿಬೇಕು. ಯಾವುದರಲ್ಲಿ, ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್ನಲ್ಲಿ. ಓಕೆ ಗೈಸ, ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಕೊಟ್ಟಿದ್ದಾರೆ 1,60,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,70,000. ನೋಡಿರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ಕೊಟ್ಟಿದ್ದಾರೆ 1,70,000. ಓಕೆ, ನಿಮ್ಗೆ ಇಲ್ಲಿ 2 ಪ್ರಾಫಿಟ್ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ನೀವು ಫಸ್ಟ್ ಆಫ್ ಆಲ್ ಅಬ್ಸರ್ವೇಷನ್ ಬೇಸಸ್ ಮೇಲೆ ನೀವು ಅದನ್ನು ತಗೋರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 50,000. ಪೇಮೆಂಟ್ ಟು ಪ್ರೊವಿಷನ್ ಫಾರ್ ಎಂಪ್ಲಾಯ್ 1,50,000. ರೆಂಟ್, ಟ್ಯಾಕ್ಸಸ್ ಆ್ಯಂಡ್ ಲೈಟಿಂಗ್ 7,400. 15,000 ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನೀವು ಸರಿ ಮಾಡಿನೇ ತೊಗೋರಿ. ಓಕೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 7,400. ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪಬ್ಲಿಸಿಟಿ 16,000. ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ಸ್ ಪ್ರಾಪರ್ಟಿ 18,400. ಡೈರೆಕ್ಟರ್ ಫೀಸ್ 14,000. ಆಡಿಟರ್ ಫೀಸ್ ಆ್ಯಂಡ್ ಅಲೋವೆನ್ಸಸ್ 10,000. ಲಾ ಚಾರ್ಜಸ್ 6,200. ಪೋಸ್ಟೇಜ್, ಟೆಲಿಗ್ರಾಮ್, ಟೆಲಿಫೋನ್ ಎಕ್ಸೆಟ್ರಾ 10,000. ರಿಪೇರಿ ಆ್ಯಂಡ್ ಮೇಂಟೆನೆನ್ಸ್ 20,000. ಇನ್ಶೂರೆನ್ಸ್ 5,000. ಲಾಸ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ 20,000. ಆಲ್ರೆಡಿ ಇದನ್ನು ಹೇಳಿದ್ದೇನೆ. ಮಿಸ್ಲೇನಿಯಸ್ income 12,000. So next comes to adjustment. First point, make provision for income tax rupees 10,000. ಸೊ ಆಲ್ರೆಡಿ ಇದನ್ನು ಅವ್ರಾಗಿ ಕೊಟ್ಟಿದ್ದಾರೆ 10,000 ಇನ್ಕಮ್ ಟ್ಯಾಕ್ಸ್ ಮೀನ್ಸ್ ಇದು ಮೇನ್ ಕನ್ಸಿಡರ್ ಪ್ರೊವಿಷನಲ್ ಆಗ್ತದೆ. ಓಕೆ, ನೆಕ್ಸ್ಟ್ 20,000 ಫಾರ್ ಇನ್ವೆಸ್ಟ್ಮೆಂಟ್ ಫ್ಲಕ್ಚುವೇಷನ್, ಇದು ಕೂಡ ಪ್ರೊವಿಷನಲ್ ಆಗ್ತದೆ, ಅದಕ್ಕೆ P ಅಂತೇಳಿ ಬರೆದಿದ್ದೇನೆ. ನೆಕ್ಸ್ಟ್ ಪ್ರೊವೈಡ್ ಫಾರ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಆನ್ ಬಿಲ್ rupees 10,000 ಇದೆ, ಇದು ಕೂಡ ಪ್ರೊವಿಷನಲ್ ಕನ್ಸಿಡರ್ ಆಗ್ತದೆ. ಆ್ಯಂಡ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 2 rupees, ಇದು ಕೂಡ ಎಲ್ಲಿ ತೊಗೋಬೇಕು, ನಾನು ಆಲ್ರೆಡಿ ಹೇಳಿದೆ ಅದರ್ ಇನ್ಕಮಲ್ಲಿ ತೊಗೋಬೇಕಾಗ್ತದೆ. ಓಕೆ ಗೈಸ್, ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದೀನಿ, ಡೈರೆಕ್ಟರ್ ರೆಕಮೆಂಡೆಡ್ ಡಿವಿಡೆಂಡ್ ಆಫ್ 15% ಆನ್ ಶೇರ್ ಕ್ಯಾಪಿಟಲ್. ಅಂದರೆ ಡಿವಿಡೆಂಡ್ನ 15% ತೆಗಿಲಿಕ್ಕೆ ಹೇಳಿದ್ದಾರೆ. ಅದ್ರ ಮೇಲೆ ಶೇರ್ ಕ್ಯಾಪಿಟಲ್ ಆಫ್ 5 lakh ಮೇಲೆ ಅವರಾಗಿ ಪ್ರೊವೈಡೆಡ್ ಮಾಡಿದ್ದಾರೆ ಅಮೌಂಟ್.
ಮೇಕ್ ಅ ಪ್ರೊವಿಷನ್ ಫಾರ್ ದ ಸ್ಟ್ಯಾಟ್ಯುಟರಿ ರಿಸರ್ವ್, ಇದು ನಿಮ್ಗೆ ಗೊತ್ತು, ಸ್ಟ್ಯಾಟ್ಯುಟರಿ ರಿಸರ್ವ್ನ ತೆಗಿಬೇಕು. ಟ್ಯಾಕ್ಸ್ ಆಟ್ 15% ಪ್ರಪೋಸ್ ಡಿವಿಡೆಂಡ್. ಅದ್ರ ನಂತರ ಟ್ಯಾಕ್ಸ್ನ ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಟ್ಯಾಕ್ಸ್ 15% ಎದ್ರ ಮೇಲೆ ತೆಗಿಬೇಕಂದಿದ್ದಾರೆ, ಆಲ್ರೆಡಿ ಹೇಳಿದೆ. ಡಿವಿಡೆಂಡ್ ಕೊಟ್ಟ ಮೇಲೆ ಬಂದಂಥ ಅಮೌಂಟ್ ಮೇಲೆ, ಪ್ರಪೋಸ್ ಡಿವಿಡೆಂಡ್ ಅಮೌಂಟ್ ಮೇಲೆ ಟ್ಯಾಕ್ಸ್ನ ಪ್ರೊವೈಡ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಇದೆಷ್ಟು 4 ಪಾಯಿಂಟ್ ಇದೆ. ಈ 4 ಪಾಯಿಂಟ್ನ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಗೈಸ್, ದಿಸ್ ಈಸ್ ದ ಸೊಲ್ಯೂಷನ್. ಸೊ ಹೆಡ್ಡಿಂಗ್ ಹಾಕ್ರಿ, ಏನಿದೆ ಶೆಡ್ಯೂಲ್ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2010. ಓಕೆ, ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನ್ಡ್. ಸೊ ಅದರಲ್ಲಿ ಐಟಮ್ಸ್ ಏನೇನಿದೆ ಅದನ್ನು ತಗೋರಿ. ಓಕೆ, ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ RBI ಆ್ಯಂಡ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಈಸ್ ಅ ಅಡ್ಜಸ್ಟ್ಮೆಂಟ್ ಪಾಯಿಂಟ್. ಓಕೆ, ಸೊ ಪೂರ್ತಿ ಅಮೌಂಟ್ನ ಕೂಡಿಸ್ರಿ ಎಷ್ಟಾಗ್ತದೆ, 4,97,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮಲ್ಲಿ ಸೊ ಏನೇನು ಐಟಮ್ಸ್ ಇರೋದು ಕೊಟ್ಟಿನಿ ತಗೋರಿ. ಕಮಿಷನ್ ಬ್ರೋಕರೇಜ್ ಅಕೌಂಟ್, ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ ಲೆಸ್ ಲಾಸ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಕೂಡ ಐಟಮ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಲೆಸ್ ಮಾಡಿರಿ 30,000 ಔಟರ್ ಕಾಲಮ್. ಮಿಸ್ಲೇನಿಯಸ್ ಇನ್ಕಮ್ 12,000. ಟೋಟಲ್ ಮಾಡಿರಿ 1,50,000. ಶೆಡ್ಯೂಲ್ ನಂಬರ್ 14. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಫ್ರಮ್ RBI ಥ್ರೂದಿಂದ. ಓಕೆ, ಸೊ 1,60,000 50,000 ಟೋಟಲ್ ಮಾಡಿರಿ 2,10,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 16 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಪೇಮೆಂಟ್ಸ್ ರಿಲೇಟೆಡ್, ಪ್ರೊವಿಷನ್, ರೆಂಟ್ ಆ್ಯಂಡ್ ಟ್ಯಾಕ್ಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಎಲ್ಲ ಕೂಡಿಸ್ಕೊರಿ. ಓಕೆ, ನೆಕ್ಸ್ಟ್ ಏನಿದೆ ಅಡ್ವರ್ಟೈಸ್ಮೆಂಟ್, ಪಬ್ಲಿಸಿಟೀಸ್, ಡೈರೆಕ್ಟರ್ ಫೀಸ್, ಆಡಿಟರ್ ಫೀಸ್, ಅಲೋವೆನ್ಸಸ್, ರಿಪೇರಿ ಆ್ಯಂಡ್ ಮೇಂಟೆನ್ಸ್, ಇನ್ಶೂರೆನ್ಸ್. ಸೊ ಇದೆಲ್ಲ ಐಟಮ್ಸ್ ತಗೋರಿ. ಓಕೆ ಗೈಸ್, ಅದರ ನಂತರ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್. ಸೊ ಅದರಲ್ಲಿ ಏನೇನು ಐಟಮ್ಸ್ ಬರ್ತದೆ, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 10,000. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಫ್ಲಕ್ಚುವೇಷನ್ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ ಇದೆಲ್ಲ. ಓಕೆ, 20,000. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಆನ್ ಬಿಲ್ 10,000. ಟೋಟಲ್ ಮಾಡಿರಿ 40,000 ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾಲಮ್ ಚಾರ್ಟ್ ಹಾಕ್ರಿ. ಅದರಲ್ಲಿ ಇನ್ಕಮ್ ಫಸ್ಟ್ ಕಂಟೆಂಟ್, ಇಂಟ್ರೆಸ್ಟ್ ಅರ್ನ್ಡ್ 13 ಶೆಡ್ಯೂಲ್ ಏನೇನು ಟೋಟಲ್ ಮಾಡಿದ್ರಲ್ಲ ಈಗ ನೋಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಅಮೌಂಟ್ ಹಾಕ್ರಿ, ಫೈನಲ್ ಅಮೌಂಟ್ನ. ಓಕೆ, ನೆಕ್ಸ್ಟ್ ಆ ಇನ್ಕಮ್ ಟೋಟಲ್ ಆದಮೇಲೆ ಎಕ್ಸ್ಪೆಂಡಿಚರ್ ಐಟಮ್, ಅದರಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 15 ಶೆಡ್ಯೂಲ್ ನಂಬರ್ 15 2,10,000. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 16 2,72,000. ಪ್ರೊವಿಷನ್ ಫಾರ್ ಕಾಂಟಿಂಜೆಂಟ್ 40,000. ಓಕೆ, ಟೋಟಲ್ ಮಾಡಿರಿ 5,22,000 ಬರ್ತದೆ. ಅದರ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನೆಟ್ ಪ್ರಾಫಿಟ್ ಆಲ್ರೆಡಿ ಜಸ್ಟ್ ಇನ್ಕಮ್ ಟೋಟಲ್ ಮಾಡಿದ್ರಿ 6,47,000 ಮೈನಸ್ ಈಗಿಷ್ಟು ಎಕ್ಸ್ಪೆಂಡಿಚರ್ ಖರ್ಚು ಅಂದ್ರೆ ಆಗಿದ್ದು ಅದು ಕೂಡ ಪೇ ಮಾಡಬೇಕಲ್ಲ. ಆ ಇನ್ಕಮ್ನಲ್ಲಿ 5,22,000 ಮೈನಸ್ ಮಾಡಿರಿ 1,25,000 ಬರ್ತದೆ. ನೆಕ್ಸ್ಟ್ ಆ್ಯಡ್ ಕರೆಂಟ್ ಇಯರ್ ಪ್ರಾಫಿಟ್. ಈ ಕ್ವಶನಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಕೂಡ ಏನು ಮಾಡಿರಿ, ಆ್ಯಡ್ ಮಾಡಿರಿ, ಟೋಟಲ್ ಮಾಡಿರಿ 2,95,000. ನೆಕ್ಸ್ಟ್ ಅಪ್ರಾಪ್ರಿಯೇಷನ್ ಸೇಮ್ ಆಲ್ರೆಡಿ ನಾನು ಹೇಳಿದ್ದೆ, ಕಂಪಲ್ಸರಿ ಕೊಡಲಿಲ್ಲದೆ ಇರಲಿ ನೀವು 25% ಟ್ರಾನ್ಸ್ಫರ್ ಟು ದ ಸ್ಟ್ಯಾಟ್ಯುಟರಿಸಮ್ ತೊಗೋಬೇಕು. ಯಾವುದ್ರ ಬೇಸಿಸ್ ಮೇಲೆ, ಆ್ಯಕ್ಚುಲ್ ನಿಮ್ಮದು ನೆಟ್ ಪ್ರಾಫಿಟ್ ಇಲ್ಲಿ ಎಷ್ಟಾಗಿದೆ ಆ ಪ್ರಾಫಿಟ್ ಅಮೌಂಟ್ ಮೇಲೇ ಕನ್ಸಿಡರ್ ಮಾಡಬೇಕು. ಓಕೆ, 25% ಟ್ರಾನ್ಸ್ಫರ್ ಟು ದ ಸ್ಟ್ಯಾಟ್ಯುಟರಿಸಮ್ 25% ಮಾಡಿದ್ರಿ 31,250 ಬರ್ತದೆ. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ 5 lakh ಅವರಾಗಿ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಆಫ್ 5 lakh ಬೇಸಿಸ್ ಮೇಲೆ 15% ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ಸೊ 75,000 ಬರ್ತದೆ. ಆಮೇಲೆ ಡಿವಿಡೆಂಡ್ ಕೊಟ್ಟಿದ್ದ ವ್ಯಾಲ್ಯೂ ಬೇಸಿಸ್ ಮೇಲೆ ನೀವೇನು ಮಾಡಬೇಕು, ಟ್ಯಾಕ್ಸ್ನ ಪ್ರೊವೈಡ್ ಮಾಡಬೇಕು. ಸೊ ಈ ಬಂದಂಥ 75,000 ಮೇಲೇ 15% ಮಾಡಿದರೆ ಡಿವಿಡೆಂಡ್ ಟ್ಯಾಕ್ಸ್ ಎಷ್ಟಾಗ್ತದೆ, 11,250 ಬರ್ತದೆ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿಡೌನ್ನ ಬ್ಯಾಲೆನ್ಸ್ ಶೀಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದ್ರ ಬೇಸಿಸ್ ಮೇಲೆ ಇದು ಯಾವುದಾಗ್ತದೆ, ಇದು ಆ್ಯಕ್ಚುಲಿ ನೀವು ಬ್ಯಾಲೆನ್ಸ್ ಶೀಟ್ ಮಾಡ್ತಾರಲ್ಲ, ಇದಕ್ಕೆ ನಾವು ಏನು ಹೇಳ್ತೇವೆ, ಇದಕ್ಕೆಲ್ಲ ಚಾರ್ಟಿಗೆ ಕ್ಯಾಲ್ಕುಲೇಷನ್ಗೆ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಕೌಂಟ್ ಯಾವ ರೀತಿ ನೀವು ಹಾರಿಜೆಂಟಲಲ್ಲಿ ಮಾಡ್ತಿದ್ರಿ, ಯಾವ ರೀತಿ ಲಾಸಸ್ ಅಮೌಂಟ್, ಪ್ರಾಫಿಟ್ ಅಮೌಂಟ್ ಮೇಲ್ಗಡೆ ಡೆಬಿಟ್ ಕ್ರೆಡಿಟ್ ಅಂತ ಬರೆದಿದ್ರಿ. ಟು ಆಪ್ರೇಟ್ ಅಂದರೆ ಓಪನಿಂಗ್ ಸ್ಟಾಕ್, ಟು ಪರ್ಚೇಸ್. ಓಕೆ, ಬೈ ಸೈಡ್ ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಬ್ಯಾಲೆನ್ಸ್ ಬಂದಿದ ಮೇಲೆ ಟು ಸೈಡ್ ಬಂತಂದರೆ ಟು ಗ್ರಾಸ್ ಪ್ರಾಫಿಟ್, ಅದು ಬೈ ಗ್ರಾಸ್ ಪ್ರಾಫಿಟ್, ಅದು ಕ್ಯಾರಿ ಡೌನ್, ಬ್ರಾಡ್ ಡೌನ್, ಯಾವ ರೀತಿ ಬರೀತಿದ್ರಲ್ಲ. ಟು ಸೈಡ್ ಬರುವ ಐಟಮ್ಸ್ ಎಲ್ಲ ಎಕ್ಸ್ಪೆನ್ಸಸ್, ಬೈ ಸೈಡು ಬರುವಂಥ ಐಟಮ್ಸ್ ಎಲ್ಲ ಇನ್ಕಮ್ಸ್ ರಿಲೇಟೆಡ್ ಬಂದಂಥ ಬ್ಯಾಲೆನ್ಸ್ ಏನಾಗ್ತದೆ, ಆ್ಯಕ್ಚುಲಿ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತೇಳಿ ಫೈಂಡ್ ಔಟ್ ಮಾಡ್ತಿದ್ರಿ. ಅದನ್ನು ಏನು ಮಾಡಬೇಕು, ಇಲ್ಲಿ ನೀವು ಹಾರಿಜೆಂಟಲ್ ಇದ್ದಿದ್ದು ವರ್ಟಿಕಲ್ ಮಾಡಬೇಕು ಅಷ್ಟೇ. ಓಕೆ, ಸೊ ಈಗ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಬರ್ತದೆ, 1,77,500 ಆ್ಯಕ್ಚುಲ್ ನಿಮ್ಮದು ಆನ್ಸರ್ ಬರ್ತದೆ. ಓಕೆ, ಸೊ ಎನಿ ಡೌಟ್ ಗೈಸ್ ಪ್ಲೀಸ್ ಆಸ್ಕ್ ಮಿ ಗೈಸ್. ಆ್ಯಂಡ್ ಇದೇ ರೀತಿ ಸಮ್ಸ್ ನಿಮಗೆ ಬೇಕಂತ ಹೇಳಿದರೆ ನಾನು ಸೆಂಡ್ ಮಾಡ್ತೇನೆ, ನಿಮಗೆ ಪ್ರಾಕ್ಟೀಸಸ್ ಬೇಕು, ಅದರ್ವೈಸ್ ದಿಸ್ ಇಸ್ ಸಫಿಷಿಯೆಂಟ್. ಓಕೆ, ಸೊ ಗೈಸ್ ನೆಕ್ಸ್ಟ್ this is the format of
ಶೆಡ್ಯೂಲ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಈಗ ನೀವು ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದು ಅದು ಫಾರ್ಮೇಟ್ ಕೊಟ್ಟಿದ್ದು ಯಾವುದಾಗಿತ್ತು, ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಸ್. ಓಕೆ, ಶೆಡ್ಯೂಲ್ ಆಫ್ 13, 14, 15, 16. ಬಟ್ ಹಿಯರ್ ಶೆಡ್ಯೂಲ್ ಟು ದ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಯಾವುದು ಶೆಡ್ಯೂಲ್ 1ಇಂದ ಸ್ಟಾರ್ಟ್ ಆಗ್ತದೆ. ಇದು ಆಲ್ರೆಡಿ ನೀವು ಮಾಡಿದ್ರಿ, ಬಟ್ ಇದನ್ನು ಇನ್ನೊಂದ್ಸಲ ಮಾಡಬೇಕಷ್ಟೇ. ಶೆಡ್ಯೂಲ್ ನಂಬರ್ 1, 2, 3, 4, 5, 6, 7, 8, 9, 10 ಈ ರೀತಿ ಶೆಡ್ಯೂಲ್ಸ್ಗಳು ಇದ್ದಾವೆ ಟೋಟಲಿ. ಸೊ ಆ ಶೆಡ್ಯೂಲ್ಸ್ಗಳನ್ನು ನೀವೇನು ಮಾಡಬೇಕು, ಇಲ್ಲಿ ಫಾರ್ಮೇಟ್ನ ನೋಡಿ ನೀವು ಸಮ್ಸ್ನ ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಟೋಟಲಿ 12 ಶೆಡ್ಯೂಲ್ಸ್ ರಿಲೇಟೆಡ್ ಟು ದಿಸ್ ಬ್ಯಾಲೆನ್ಸ್ ಶೀಟ್. ಓಕೆ, ಇದು ಫಾರ್ಮೇಟ್ ಇದೆ. ನಿಮಗೆ ಬೈ ಚಾನ್ಸ್ ಇದರಲ್ಲಿ ಏನು ಕ್ಲಿಯರ್ ಗೊತ್ತಾಗಿಲ್ಲ ಅಂತ ಹೇಳಿದರೆ ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಕ್ಲಿಯರ್ಲಿ ಇದ್ದಿದ್ದನ್ನು ಕೂಡ ನಾನು ಸೆಂಡ್ ಮಾಡ್ತೀನಿ. ಇದು ಶಾರ್ಟ್ಕಟಲ್ಲಿ ಇದು ನಾ ಬರ್ದು ನಿಮಗೆ ತೋರಿಸ್ತಾ ಇರುವಂಥ ಫಾರ್ಮೇಟ್. ಇದು ನಿಮ್ಗೆ ಕ್ಲಿಯರ್ ಕಾಣಲಿಲ್ಲ ಅಂತ ಹೇಳಿದರೆ ನಾನು ಬುಕ್ಕಿಂದ ರಿಲೇಟೆಡ್ ಕೂಡ ಅದನ್ನು ತೆಗೆದು ಸೆಂಡ್ ಮಾಡ್ತೀನಿ. ಓಕೆ, ಸೊ ಹಿಯರ್ ಶೆಡ್ಯೂಲ್ ನಂಬರ್ 1 ಮೇನ್ ಕಂಟೆಂಟ್ ಏನಿದೆ, ಶೇರ್ ಕ್ಯಾಪಿಟಲ್ ಕಂಟೆಂಟಲ್ಲಿ ಅದರಲ್ಲಿ ಸಬ್ ಐಟಮ್ಸ್ ಏನೇನು ಐಟಮ್ಸ್ ಬರ್ತವೆ, ಅಥೋರೈಸ್ ಕ್ಯಾಪಿಟಲ್, ಇಶ್ಯೂಡ್ ಆ್ಯಂಡ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಅದರಲ್ಲಿ ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ ಕೊಟ್ಟರೆ ತೊಗೋಬೇಕು, ಇಲ್ಲ ಅಂತ ಹೇಳಿದರೆ ನಿಲ್ಲ ಅಂತೇಳಿ ತೋರಿಸ್ಬೇಕು. ಓಕೆ, ಆ್ಯಡ್ ಫಾರ್ ಫೀಚರ್ ಶೇರ್ಸ್ಗಳು. ಓಕೆ, ಟೋಟಲ್ ಮಾಡಿದ್ರೆ ಸಿಗ್ತದೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸಸ್. ಓಕೆ, ಸೊ ಅದರಲ್ಲಿ ಏನೇನು ಐಟಮ್ಸ್ ಬರ್ತವೆ ಅಂತೇಳಿ, ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್, ಸ್ಟ್ಯಾಟ್ಯುಟರಿ ರಿಸರ್ವ್, ಆ್ಯಡ್ ಓಪನಿಂಗ್ ಸ್ಟ್ಯಾಟ್ಯುಟರಿ ರಿಸರ್ವ್, ಬ್ಯಾಲೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 ಡೆಪೋಸಿಟ್. ಸೊ ಅದರಲ್ಲಿ ಏನೇನು ಐಟಮ್ಸ್ ಬರ್ತವೆ ಅದನ್ನು ಕೂಡ ನೀವು ನೋಡ್ಕೊರಿ ಅಲ್ಲ. ಓಕೆ, ನೆಕ್ಸ್ಟ್ ಕ್ಯುಮುಲೇಟಿವ್ ಡೆಪಾಸಿಟ್ ಅದು ಕೂಡ ಕಂಟಿನ್ಯೂ ಇದೆ. ಓಕೆ, ನೆಕ್ಸ್ಟ್ ಅದನ್ನು ಫೈನಲ್ ಆನ್ಸರ್. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 ಬಾರೋವಿಂಗ್ಸ್, ಅದರ್ ಬ್ಯಾಂಕ್ಸ್ ಅಂಥೇಳಿ ಬರ್ತದೆ ಐಟಮ್ಸ್. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 5 ಅದರ್ ಲ್ಯಾಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್. ಅದರಲ್ಲಿ ಏನೇ ಐಟಮ್ಸ್ ಬರ್ತದೆ, ರಿಬೇಟ್, ಪ್ರೊವಿಷನ್ಸ್, ಅದರಲ್ಲಿ ಐಟಮ್ಸ್ ಅನ್ಕ್ಲೇಮ್ಡ್, ಡಿವಿಡೆಂಡ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬಿಲ್ಸ್ ಪೇಬಲ್, ಸ್ಟಾಫ್ ಸೆಕ್ಯೂರಿಟಿ ಡೆಪಾಸಿಟ್, ಇದೆಲ್ಲ ಐಟಮ್ಸ್ ಬರ್ತದೆ. ಓಕೆ, ಟೋಟಲ್ ಮಾಡಬೇಕು. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI. ಸೊ ಇದು ಕೂಡ ಐಟಮ್ಸ್ ಏನೇನಿದೆ ಅದು ಕೂಡ ಕನ್ಸಿಡರ್ ಆಗ್ತದೆ. ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್, ಬ್ಯಾಲೆನ್ಸ್ ವಿತ್ RBI. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 7 ಬ್ಯಾಲೆನ್ಸ್ ವಿತ್ ಬ್ಯಾಂಕ್ ಆ್ಯಂಡ್ ಮನಿ ಆ್ಯಂಡ್ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ಸೊ ಹಿಯರ್ ಆಲ್ಸೋ ಐಟಮ್ಸ್ ಇಸ್ ದೇರ್. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ ಮೇನ್ ಕಂಟೆಂಟ್ ಇದೆ. ಅದರಲ್ಲಿ ಸಬ್ ಐಟಮ್ಸ್ ಇನ್ವೆಸ್ಟ್ಮೆಂಟ್ ಆನ್ ಸೆಕ್ಯೂರಿಟಿ, ಇನ್ವೆಸ್ಟ್ಮೆಂಟ್ ಆನ್ ಶೇರ್ಸ್. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 9 ಅಡ್ವಾನ್ಸ್, ಬಿಲ್ಸ್ ಪರ್ಚೇಸ್ ಆ್ಯಂಡ್ ಡಿಸ್ಕೌಂಟ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಟರ್ಮ್ ಲೋನ್ಸ್, ಲೆಸ್ ಪ್ರೊವಿಷನ್ ಫಾರ್ ದ ಡೌಟ್ಫುಲ್ ಡೆಟ್ಸ್. ಸೊ ಇದೆಲ್ಲ ಐಟಮ್ಸ್ ಬರ್ತದೆ. ಲೆಸ್ ಐಟಮ್ನ ಲೆಸ್ ಮಾಡಬೇಕು, ಆ್ಯಡ್ ಐಟಮ್ನ ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 10 ಫಿಕ್ಸ್ಡ್ ಅಸೆಟ್ಸ್. ಸೊ ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್, ಪ್ಲ್ಯಾಂಟ್ ಅದರಲ್ಲಿ ಏನಾದ್ರು ಡಿಪ್ರಿಸಿಯೇಷನ್ ಕೊಟ್ಟರೆ ಯಾವುದಾದ್ರೂ ಫಿಕ್ಸ್ಡ್ ಅಸೆಟ್ ರಿಲೇಟೆಡ್ ಲೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 11 ಅದರ್ ಅಸೆಟ್ಸ್, ಸ್ಟ್ಯಾಟ್ಯುಟರಿ ಅಂದರೆ ಸ್ಟೇಷನರಿ ಅಥವಾ ಸ್ಟ್ಯಾಂಪ್ಸ್ಗಳು ಇರ್ತದೆ. ನಾನ್ ಬ್ಯಾಂಕಿಂಗ್ ಅಸೆಟ್ಸ್, ಅಡ್ವಾನ್ಸ್ ಫಾರ್ ಎಕ್ಸ್ಪೆನ್ಸಸ್ ಟು ಸ್ಟಾಫ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಫೋನ್ ಡೆಪಾಸಿಟ್, ಅಡ್ವಾನ್ಸ್ ಟು ಕಾಂಟ್ರಾಕ್ಟರ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ಸ್. ಸೊ ಹಿಯರ್ ದಿಸ್ ಆಲ್ ಆರ್ ಐಟಮ್ಸ್ ಕಮ್ಸ್ ಟು ದ ಶೆಡ್ಯೂಲ್ ನಂಬರ್ 11 ಇನ್ ಅದರ್ ಅಸೆಟ್ಸ್. ಓಕೆ, ಟೋಟಲ್ ಮಾಡಿ ಸಿಗ್ತದೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 12 ಕಾಂಟಿಂಜೆಂಟ್ ಲಯಬಿಲಿಟೀಸ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಂಡೋಸ್ಮೆಂಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಇಷ್ಟೆಲ್ಲ ಆದಮೇಲೆ ಈ ಶೆಡ್ಯೂಲ್ಸ್ಗಳ ನೋಟ್ಗಳನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಆನ್ಸರ್ ಬಂದ ನಂತರ ಸೊ ಇದನ್ನೇನು ಮಾಡಬೇಕು, ನೀವು ಈ ರೀತಿ ಫೈನಲ್ ಅಕೌಂಟ್ ಆಫ್ ಬ್ಯಾಂಕಿಂಗ್ ಕಂಪನಿ ರಿಲೇಟೆಡ್ ದಿಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ಓಕೆ, ಸೊ ಸೇಮ್ ಕಾಲಮ್ ಹಾಕ್ಕೊಂಡು ಕ್ಯಾಪಿಟಲ್ ಯಾವ ರೀತಿ ಹಾರಿಜಾಂಟಲಿ ಮಾಡ್ತಿದ್ರಿ ಅದನ್ನು ಈಗ ವರ್ಟಿಕಲಲ್ಲಿ ಮಾಡಬೇಕು ಅಷ್ಟೇ. ಸೊ ಏನೇನು ಐಟಮ್ಸ್ ಬರ್ತದೆ, ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್, ಬಾರೋವಿಂಗ್ಸ್, ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್. ಶೆಡ್ಯೂಲ್ ನಂಬರ್ದೆಲ್ಲ ನಂಬರ್ಸ್ಗಳನ್ನು ಬರಿಬೇಕು ಕಂಪಲ್ಸರಿ. ಆಮೇಲೆ ಅಮೌಂಟ್ನ ಬರಿಬೇಕು. ಇಲ್ಲಿ 2 ಅಮೌಂಟ್ ಕಾಲಮ್ ಇದೆ. ನಿಮ್ಗೆ ಯಾವ ರೀತಿ ಆಗ್ತದೆ, 1 ಅಮೌಂಟ್ ಕಾಲಮು ಬರಿಬೋದು. ಇದು ಇನ್ನರ್ ಕಾಲಮ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ, ಔಟರ್ ಕಾಲಮ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಟು ಅದನ್ನು ಟೋಟಲ್ ಮಾಡಿರಿ. ಟೋಟಲ್ ಮಾಡಿದ್ಮೇಲೆ ಈ ಆನ್ಸರ್ ಆಮೇಲೆ ಇಲ್ಲ ಅಸೆಟ್ ಐಟಮ್ಸ್ನ ನೀವು ಏನೇನು ತೊಗೊಂಡಿರ್ತೀರಿ ಈ ಟೋಟಲ್ ಆನ್ಸರ್ ಸೇಮ್ ಬರಬೇಕು. ಆವಾಗ ನಿಮ್ಮ ಬ್ಯಾಲೆನ್ಸ್ ಶೀಟ್ ಮಾಡಿದಂಥ ಆನ್ಸರ್ ಪೂರ್ತಿ ಕರೆಕ್ಟ್ ಆಗಿದೆ ಅಂತೇಳಿ. ಓಕೆ, ಲಾಸ್ಟ್ ಇದು ಎಕ್ಸ್ಟ್ರಾ 2 ಮೇನ್ ಕಂಟೆಂಟ್. ಓಕೆ, ಕಾಂಟಿಂಜೆಂಟ್ ಲಯಬಿಲಿಟೀಸ್ ಆ್ಯಂಡ್ ಬಿಲ್ಸ್ ಆಫ್ ಕಲೆಕ್ಷನ್ಸ್. ಓಕೆ ಗೈಸ್, ಸೊ ದಿಸ್ ಇಸ್ ದ ಫಾರ್ಮೇಟ್. ಇದಕ್ಕೆ ರಿಲೇಟೆಡ್ ಸಂಬಂಧಪಟ್ಟ ಸಮ್ಸ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಆ್ಯಂಡ್ ಗೈಸ್ ಪ್ಲೀಸ್ ನೀವು ಇದನ್ನು ಲೈಕ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮತ್ತು ಬೇರೆ ಯಾರಾದರೂ ಊರಿನವ್ರು ಇದ್ದರೂ ಕೂಡ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗ್ತದೆ. ಸೊ ಅವ್ರಿಗೆ ಸೆಂಡ್ ಮಾಡಿರಿ ಗೈಸ್ ಇದು ಕೂಡ. ಓಕೆ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಅಪ್ಲೋಡ್ ಮಾಡಿದ್ರೇನು ನೀವು ಅದನ್ನೇನು ಮಾಡ್ಬೋದು, ನಿಮ್ಗೆ ಅದು ನೋಟಿಫಿಕೇಷನ್ ಬರ್ತದೆ, ನೀವು ಅದನ್ನು ನೋಡ್ಬೋದು ವೀಡಿಯೋಸ್ಗಳನ್ನು ಅಂಥೇಳಿ. ಓಕೆ ಗೈಸ್, ಆ್ಯಂಡ್ ನಿಮ್ಮ ಅಟೆಂಡೆನ್ಸ್ನ ಕೂಡ ಇದರಲ್ಲಿ ನೀವು ಅಪ್ಲೈ ಮಾಡಿರಿ. ಕೆಲವೊಬ್ರು ನೋಡ್ತಾ ಇಲ್ಲ, ಅದಕ್ಕೆ ಹೋಗ್ಸರ ನೀವು ಅಟೆಂಡೆನ್ಸ್ನ ಅಪ್ಲೈ ಮಾಡಿ ನಿಮ್ಮ ಹೆಸರನ್ನ ಸೆಂಡ್ ಮಾಡಿರಿ. ಓಕೆ ಗೈಸ್, ಥ್ಯಾಂಕ್ ಯು.